ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ MK ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೂ, ಒಂದು ಗೌರ್ಮೆಂಟ್ ಸೆಕ್ಟರ್ ಅಥವಾ ಪ್ರೈವೇಟ್ ಸೆಕ್ಟರ್ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೂ ನಿಮಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಕೇಳ್ತಾ ಇದ್ದಾರೆ. ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ಔಟ್ಸೈಡ್ ಮಾಡಿಸೋರು ನೀವು ಹೊರಗಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ದಾಖಲೆಗಳನ್ನು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು ಮನೆಯಲ್ಲೇ ಕುಳಿತುಕೊಂಡು ಯಾವ್ದಾರ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಮಾಡಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅದರಿಂದ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಬೇಕು ಫ್ರೆಂಡ್ಸ್. ಅಕಸ್ಮಾತ್ ನೀವೇನಾದ್ರು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಹಾಗೆ ನಮ್ಮ MK ಕನ್ನಡ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ಹಾಕೋ ಯಾವುದೇ ವಿಡಿಯೋ ಆಗಲಿ ನಿಮಗೆ ಫಸ್ಟೆಲ್ಲ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ವಿಡಿಯೋನ ನೋಡ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಪ್ಲೇಸ್ಟೋರ್ಗೆ ಬರಬೇಕಾಗುತ್ತೆ. ಪ್ಲೇಸ್ಟೋರ್ಗೆ ಬಂದು ಕರ್ನಾಟಕ ಮೊಬೈಲ್ ಒನ್ ಅಂತ ಅಪ್ಲಿಕೇಶನ್ನ ಈ ಥರ ಟೈಪ್ ಮಾಡಬೇಕಾಗುತ್ತೆ. ನಾನು ಮಾಡಿದ್ದೀನಿ ನೋಡಿ, ಮೇಲ್ಗಡೆ ಸರ್ಚ್ ಬಾಕ್ಸಲ್ಲಿ ಮೊಬೈಲ್ ಒನ್ ಅಂತ ಒಂದು ಸರ್ಚ್ ಮಾಡಿದ್ರೆ ಈ ಥರ ಒಂದು ಅಪ್ಲಿಕೇಶನ್ ಕಾಣಿಸುತ್ತೆ. ನೀವು ನೋಡ್ಕೊಳ್ಳಿ ಅಪ್ಲಿಕೇಶನ್ ಯಾವ ಥರ ಇದೆ ಅಂದ್ಬಿಟ್ಟು. ಈ ಥರ ಇರುತ್ತೆ ಅಪ್ಲಿಕೇಶನ್. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ್ರೆ ನಿಮಗೆ ಏನು ಕೇಳುತ್ತೆ ಅಂದರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ನೀವು ರಿಜಿಸ್ಟ್ರೇಷನ್ ತುಂಬ ಈಸಿ ಇದೆ. ನೀವು ರಿಜಿಸ್ಟ್ರೇಷನ್ ನಿಮ್ಮ ಒಂದು ಮೊಬೈಲ್ ನಂಬರು ಮತ್ತು ನಿಮ್ಮ ನೇಮು ಅಡ್ರೆಸ್ ಎಲ್ಲ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಆ್ಯಪ್ ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಅನೇಕ ಗೌರ್ಮೆಂಟ್ ಸರ್ವಿಸಸ್ಗಳಿದ್ದಾವೆ. ಇದರಲ್ಲಿ ನೀವು ಯಾವುದೇ ಸರ್ವಿಸನ್ನು ನೀವು ಮಾಡಿಸ್ಬೋದು. ನೀವು ಮನೆ ಹತ್ರನೇ ಒಂದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು ಅಂತಂದರೆ, ಅಥವಾ ಇನ್ನೂ ತುಂಬ ಅನೇಕ ಸರ್ವಿಸ್ಗಳಿವೆ, ಮನೆ ಹತ್ರನೇ ಬಂದು ಮಾಡಿಕೊಡ್ತಾರೆ. ಅದು ಯಾವ್ಯಾವ ಥರ ಮಾಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಫಸ್ಟು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಯಾವ ಥರ ಮಾಡಿಸ್ಬೋದು ಮತ್ತು ಅದರ ಒಂದು ಚಾರ್ಜಸ್ ಯಾವ ಥರ ಇದೆ ನೋಡೋಣ. ಈ ಥರ ರಿಜಿಸ್ಟ್ರೇಷನನ್ನು ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು, ನಿಮಗೆ ಮೊದಲನೇ ಆಪ್ಷನು ಜನಸೇವಕ ಅಂತ ಆಪ್ಷನ್ ಇದೆ ಗೈಸ್. ಅದನ್ನು ಹಿಂಗೆ ಟಚ್ ಮಾಡಬೇಕಾಗುತ್ತೆ. ಟಚ್ ಮಾಡಿದ್ರೆ ಜನಸೇವಕ ಮೇಲೆ GPS ಆನ್ ಮಾಡಬೇಕಾಗುತ್ತೆ. ನಾನು GPS ಆನ್ ಮಾಡಿಲ್ಲ. GPS ಈ ಥರ ಆನ್ ಮಾಡ್ಕೋಬೇಕಾಗುತ್ತೆ. GPS ಆನ್ ಆದಮೇಲೆ ನಿಮ್ಮ ಒಂದು ಲೊಕೇಶನನ್ನು ಆಟೋಮೆಟಿಕಾಗಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಪ್ರೊಸೀಡ್ ಮೇಲೆ ಓಕೆ ಕೊಡಿ. ಪ್ರೊಸೀಡ್ ಮೇಲೆ ಓಕೆ ಕೊಟ್ಟರೆ ನಿಮ್ಮ ಲೊಕೇಶನ್ ಇಲ್ಲಿ ಕಾಣಿಸ್ತಾ ಇರ್ಬೋದು ಗೈಸ್. ನಿಮ್ಮ ಲೊಕೇಶನ್ ಇಲ್ಲಿ ಆಟೋಮೆಟಿಕ್ ಅದಾಗಿದೆ ಲೊಕೇಶನನ್ನು ತಗೊಳುತ್ತೆ. ಇದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಇವಾಗ ನಮಗೆ ಬೇಕಾಗಿರೋ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ಇಲ್ಲಿ ನಿಮ್ಮ ನೇಮ್ನೆಲ್ಲ ಹಾಕಿ ಒಂದು ನಿಮಿಷ ಪ್ರೊಸೀಡ್ ಮೇಲೆ ಓಕೆ ಕೊಟ್ಟರೆ ಇಲ್ಲಿ ನೇಮ್ ಕೇಳುತ್ತೆ. ನಿಮ್ಮದು ನೇಮ್ ಹಾಕಬೇಕಾಗುತ್ತೆ. ಈ ಥರ ನೇಮ್ ಹಾಕಿದ್ಮೇಲೆ ಲೊಕೇಶನ್ ಆಟೋಮೆಟಿಕ್ಕು ಸೆಲೆಕ್ಟ್ ಆಗಿರುತ್ತೆ ಮತ್ತು ಪಿನ್ ಕೋಡ್ ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಪಿನ್ ಕೋಡ್ ಸರಿ ಇಲ್ಲ ಅಂತಂದರೆ, ಸರಿಯಾಗಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆಯಲ್ಲ, ದಿಸ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಆರೋ ಮಾರ್ಕ್ ಇದೆ, ಅದನ್ನು ಟಚ್ ಮಾಡಿ ಹೊಂಟೋಗುತ್ತೆ. ನೀವೇ ಮ್ಯಾನ್ಯಲಾಗಿ ಕೂಡ ಆ್ಯಡ್ ಮಾಡ್ಬೋದು ಗೈಸ್. ಪಿನ್ ಕೋಡ್ ಕರೆಕ್ಟಾಗಿದೆ, ಇರಲಿ ಏನೂ ಆಗೋಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಅಂದರೆ, ನಿಮ್ಮ ಒಂದು ಲ್ಯಾಂಡ್ ಮಾರ್ಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲ್ಯಾಂಡ್ ಮಾರ್ಕು ಎಕ್ಸಾಂಪಲ್ ನಾನು ಪೆಟ್ರೋಲ್ ಬಂಕ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಪೆಟ್ರೋಲ್ ಬಂಕ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಒಂದು ವಾರ್ಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಬಂದು ಬೆಂಗಳೂರಲ್ಲಿ ವರ್ಕ್ ಆಗ್ತಾಯಿದೆ, ಬೇರೆ ಕಡೆ ಹಂಗೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಬೆಂಗಳೂರಲ್ಲಿ ವರ್ಕ್ ಆಗ್ತಾಯಿದೆ. ಬೆಂಗಳೂರಲ್ಲಿ ನಿಮ್ಮ ಒಂದು ವಾರ್ಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಅರ್ಕೆರೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಬುಕ್ ಸ್ಲಾಟ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಯಾವ ಸರ್ವಿಸಸ್ ನಿಮಗೆ ಬೇಕು ಅಂದ್ಬಿಟ್ಟು ಕೇಳ್ತಾ ಇದೆ ಗೈಸ್. ಇದೆಲ್ಲ ನೆನಪಿರಲಿ ನಿಮಗೆ, ಇದೆಲ್ಲ ಮನೆ ಹತ್ರನೇ ಬಂದು ಮಾಡಿಕೊಡ್ತಾರೆ. ಅವರು ಯಾವ ಸರ್ವಿಸ್ ನಿಮಗೆ ಬೇಕು ಅಂತ ಕೇಳ್ತಾ ಇದೆ. ಸೆಲೆಕ್ಟ್ ಸರ್ವಿಸ್ ಮೇಲೆ ಓಕೆ ಮಾಡಿ. ಇವಾಗ ನಮಗೆ ಬೇಕಾಗಿರೋದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಲ್ವಾ. ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಗೆ ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಆಪ್ಷನ್ ಕಾಣಿಸ್ತಾ ಇರ್ಬೋದು ನಿಮಗೆ. ಅದ್ರ ಮೇಲೆ ಓಕೆ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಓಕೆ ಮಾಡೋಕ್ಕೆ ಮುಂಚೆ ನೀವು ಇದ್ರಲ್ಲಿ ನೋಡ್ಕೋಬೋದು, ಲಿಸ್ಟ್ ನೋಡ್ಕೊಳ್ಳಿ. ನೀವು ಇದರಲ್ಲಿ ಯಾವ್ಯಾವ ಸರ್ವಿಸಸ್ನ ನೀವು ಮನೆ ಹತ್ರನೇ ಮಾಡಿಸ್ಕೋಬೋದು ಅಂತ ಒಂದು ಲಿಸ್ಟನ್ನು ನೋಡ್ಕೊಳ್ಳಿ. ಇದಿಷ್ಟು ಕೂಡ ನಿಮ್ಮ ಮನೆ ಹತ್ರನೇ ಬಂದು ಮಾಡಿಕೊಡ್ತಾರೆ. ಇವಾಗ ನಮಗೆ ಬೇಕಾಗಿರೋದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು. ಅದಕ್ಕೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಸೆಲೆಕ್ಟ್ ಮಾಡೋಣ, ಯಾಕಂದರೆ ಇದು ಪೊಲೀಸ್ ಸ್ಟೇಷನ್ ಅಂಡರಲ್ಲಿ ಬರುತ್ತೆ. ಅದಕ್ಕೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಸೆಲೆಕ್ಟ್ ಮಾಡಿದೆ. ಪ್ರೊಸೀಡ್ ಮೇಲೆ ಓಕೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಅದರಲ್ಲಿ ಸಬ್ ಸರ್ವಿಸ್ ಅಂತ ಕೇಳ್ತಾ ಇದೆ. ನಿಮ್ಗೆ ಯಾವ ಸರ್ವಿಸ್ ಬೇಕೋ ಅವ್ರ ಕಡೆಯಿಂದ ಅಂತ ಕೇಳ್ತಾ ಇದೆ. ಇವಾಗ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಬೇಕಾಗಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು,
ಆಂಟೆಸಿಡೆಂಟ್ ಆ್ಯಂಡ್ ಅಡ್ರೆಸ್ ವೆರಿಫಿಕೇಷನ್ ಫಾರ್ ಡೊಮೆಸ್ಟಿಕ್ ಸರ್ವೆಂಟ್ಸ್ ಆರ್ ಹೌಸ್ ಕೀಪಿಂಗ್ ಅಂತ ಇದೆ. ಆಂಟೆಸಿಡೆಂಟ್ಸ್ ಆ್ಯಂಡ್ ಅಡ್ರೆಸ್ ವೆರಿಫಿಕೇಷನ್ ಫಾರ್ MNCs ಆರ್ ಪ್ರೈವೇಟ್ ಆರ್ ಕಾರ್ಪೊರೇಟ್ ಅಂತ ಇದೆ. ಇದರಲ್ಲಿ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು ಗೈಸ್. ಇದು ಅಡ್ರೆಸ್ ವೆರಿಫಿಕೇಷನ್ ಅಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ರೈವೇಟ್ ಸೆಕ್ಟರ್ ಬೇಕಾದರೆ ಪ್ರೈವೇಟ್ ಅಂತಿದೆ ನೋಡಿ, ಆಂಟೆಸಿಡೆಂಟ್ಸ್ ಆ್ಯಂಡ್ ಅಡ್ರೆಸ್ ವೆರಿಫಿಕೇಷನ್ ಫಾರ್ MNCs ಆ್ಯಂಡ್ ಪ್ರೈವೇಟ್ ಆರ್ ಕಾರ್ಪೊರೇಟ್ ಅಂತ ಅದು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನೀವು ಯಾವುದೇ ಥರ ಸರ್ವಿಸಸ್ನ ಕೂಡ ನೀವು ಮನೇಲೇ ಕೂತ್ಕೊಂಡು ಮಾಡಿಸ್ಕೋಬೋದು ಗೈಸ್. ಪೊಲೀಸ್ ಸ್ಟೇಷನ್ ಕಡೆಯಿಂದ ಅಂದರೆ ಜನಸೇವಕ ಕಡೆಯಿಂದ ಮಾಡಿಕೊಡ್ತಾರೆ, ಮನೆಗೆ ಬಂದು ಈ ಸರ್ವಿಸಸ್ನ ನಿಮಗೆ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ತುಂಬ ಅನೇಕ ಸರ್ವಿಸಸ್ ಇವೆ. ಇವಾಗ ನಮಗೆ ಬೇಕಾಗಿರೋದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್. ಇವಾಗ ನನಗೆ ಪ್ರೈವೇಟ್ ಸೆಕ್ಟರ್ದು ನೋಡೋಣ ಯಾವ ಥರ ಅಂತ. ಆಂಟೆಸಿಡೆಂಟ್ಸ್ ಆ್ಯಂಡ್ ಅಡ್ರೆಸ್ ವೆರಿಫಿಕೇಷನ್ ಫಾರ್ MNCs ಆರ್ ಪ್ರೈವೇಟ್ ಆರ್ ಕಾರ್ಪೊರೇಟ್ ಅಂತ ಇದೆ, ಅದ್ರ ಮೇಲೆ ಟಚ್ ಮಾಡ್ತಾ ಇದ್ದೀನಿ. ನೀವು ಫೀಸನ್ನು ನೋಡ್ಬೋದು ಗೈಸ್. ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಗೆ MNC ಕಾರ್ಪೊರೇಟ್ ಆರ್ ಪ್ರೈವೇಟ್ ಸೆಕ್ಟರ್ ಕಂಪ್ನಿಗಳಿಗೆ ಜಾಯ್ನ್ ಆಗ್ತಿದ್ದಾರೆ ಫೀಸ್ ಈ ಥರ ಇರುತ್ತೆ ನಿಮಗೆ. ಸರ್ವಿಸ್ ಚಾರ್ಜು ಪರ್ ಪರ್ಸನ್ ಏನು 0 ಹಾಕಿದ್ದಾರೆ. ಜನಸೇವಕ ಚಾರ್ಜು 115 ರೂಪಾಯಿ, ಡಿಪಾರ್ಟ್ಮೆಂಟ್ ಚಾರ್ಜಸ್ಸು 1500, ಟೋಟಲ್ ಚಾರ್ಜಸ್ 1615 ರೂಪಾಯಿ. ಏನು ಇಷ್ಟೊಂದು ಜಾಸ್ತಿ ಇದೆ ಅಂತ ಯೋಚನೆ ಮಾಡಬೇಡಿ. ಇದು ಒಂದೊಂದು ಸರ್ವಿಸಸ್ಗೂ ಕೂಡ ಒಂದು ಇವಾಗ ಕಾರ್ಪೊರೇಟ್ MNC ಕಂಪ್ನಿಗಳಿಗೆ ಸೇರೋಕ್ಕೋಸ್ಕರ ಅಷ್ಟೊಂದು ಇರುತ್ತೆ. ಇವಾಗ ಎಕ್ಸಾಂಪಲ್ ನಮಗೆ ಪೊಲೀಸ್ಗೆ ಒಂದು ನಿಮಿಷ ಎಕ್ಸಾಂಪಲ್ ನಮಗೆ ಇವಾಗ ಜಾಬ್ ಬೇಕಾಗುತ್ತೆ. ಯಾವುದೋ ಒಂದು ಜಾಬ್ಗೆ ಸೇರಬೇಕಾಗುತ್ತೆ. ಜಾಬ್ಗೆ ಸೇರಿದಾಗ ಅವ್ರು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ. ಅದಕ್ಕೆ ಏನು ಮಾಡಬೇಕಂತಂದರೆ ಇದು ಉಪಯೋಗ ಆಗುತ್ತೆ ನೋಡಿ. ಜಾಬಲ್ಲಿ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಕೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೊಲೀಸ್ VC ಅಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಜಾಬ್ ಆಸ್ಪಿರೆಂಟ್ಸ್ ಜನರಲ್ ಅಂದ್ಬಿಟ್ಟಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಒಂದು ಸರ್ವಿಸಸ್ನ ನೀವು ತಗೋಬೋದು. ಇದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು. ಚಾರ್ಜಸ್ ಬಂದ್ಬಿಟ್ಟು ಟೋಟಲ್ ಅಮೌಂಟ್ ನೋಡ್ಬೋದು ನೀವು 490 ರೂಪಾಯಿ ಆಗುತ್ತೆ. ಇದೇನಾದ್ರು ನಿಮಗೆ ಬೇಕು ಅಂದರೆ ಮಾಡಿಸ್ಬೇಕು ಅಂತಂದರೆ ಓಕೆ ಹೊಡಿಬೇಕಾಗುತ್ತೆ ಗೈಸ್. ಫೀಸು ನೀವು ನೋಡ್ಕೊಳ್ಳಿ. ಫೀಸ್ ನೋಡ್ಕೊಂಡಾದ್ಮೇಲೆ ಓಕೆ ಹೊಡಿಬೇಕಾಗುತ್ತೆ. ಓಕೆ ಹೊಡೆದ್ಮೇಲೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಅವ್ರು ಜನಸೇವಕ ಕಡೆಯಿಂದ ನಿಮ್ಮ ಮನೆ ಹತ್ರ ಬರ್ತಾರೆ. ನೀವು ಯಾವ ಒಂದು ಸ್ಲಾಟನ್ನು ಸೆಲೆಕ್ಟ್ ಮಾಡ್ತೀರಾ ಆ ಒಂದು ಸ್ಲಾಟ್ಗೆ ಒಂದು ಟೈಮಿಂಗ್ಗೆ ನಿಮ್ಮ ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದಮೇಲೆ ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಬೇಕಾಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅವ್ರ ಕೈಗೆ ಕೊಡಬೇಕಾಗುತ್ತೆ. ಕೊಟ್ಬಿಟ್ಟು ಇಲ್ಲಿ ಟೈಮ್ ಇದೆ ನೋಡಿ, ಡೇ ಟು ಟೈಮನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಇವತ್ತಿನ ಡೇಟ್ನ ಸೆಲೆಕ್ಟ್ ಮಾಡ್ತೀನಿ ಗೈಸ್. ಅಂದರೆ ಇವತ್ತು ನಾನು ವೀಡಿಯೋ ಮಾಡ್ತಿರೋ ಡೇಟ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ನಾಳೆ ಡೇಟ್ 5ನೇ ತಾರೀಕು ಕಾಣಿಸುತ್ತೆ. ಇವತ್ತು 4ನೇ ತಾರೀಕು ನಾನು ವೀಡಿಯೋ ಮಾಡ್ತಾ ಇರೋದು. ಡೇಟ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು. ಡೇಟ್ ಸೆಲೆಕ್ಟ್ ಆದಮೇಲೆ ಟೈಮ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ ಗೈಸ್. ನೀವು ಅವ್ರ ಸ್ಲಾಟು ಯಾವ ಸ್ಲಾಟ್ ಅವೈಲೇಬಲ್ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಇವಾಗ ಯಾವುದೇ ಸ್ಲಾಟು ಅವೈಲೇಬಲ್ ಇಲ್ಲ, ಅದಕ್ಕೋಸ್ಕರ ರೆಡ್ಡಲ್ಲಿ ತೋರಿಸ್ತಾ ಇದೆ. ಅದಕ್ಕೋಸ್ಕರ ನಾನು 5ನೇ ತಾರೀಕು ಸೆಲೆಕ್ಟ್ ಮಾಡಿದ್ರೆ ಇಷ್ಟು ಸ್ಲಾಟ್ ಇರ್ತವೆ. ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಓಕೆ ಮಾಡಿದ್ರೆ ಅವರು ನಿಮ್ಮ ಮನೆ ಹತ್ರ ಬರ್ತಾರೆ ಗೈಸ್. ನಿಮ್ಮ ಮನೆ ಹತ್ರ ಬಂದು ವೆರಿಫಿಕೇಷನನ್ನು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಮೇಲ್ಗಡೆ ಹೇಳಿದ್ನಲ್ಲ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಇದಿಷ್ಟರಲ್ಲಿ ನೀವು ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡಿದ್ರೆ ಸಾಕು ಫ್ರೆಂಡ್ಸ್. ಇದಿಷ್ಟು ಕೊಟ್ಟರೆ ಓಕೆ, ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ನಿಮಗೆ ಮಾಡಿಕೊಡ್ತಾರೆ ಅವ್ರ ಕಡೆಯಿಂದನೇ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಮರಿದಿರ ಲೈಕ್ ಕೊಡಿ ಮತ್ತು ವಿಡಿಯೋ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಇದ್ದರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಇದರಲ್ಲಿ ತುಂಬ ಅನೇಕ ಸೇವೆಗಳಿವೆ, ನೀವು ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಆಮೇಲೆ ಚೆಕ್ ಮಾಡಿ. ಅಪ್ಲಿಕೇಶನ್ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಸಲ ಕೇಳ್ತಾಯಿದ್ದೀನಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಮರಿದೇರ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವೀಡಿಯೋಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರ್ತವೆ. ದಯವಿಟ್ಟು ಮರಿದೇರ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಧನ್ಯವಾದಗಳು ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕಾಗಿ.